ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 9ನೆಯ ಸ್ಕಂದದಲ್ಲಿ ಸೌಭರಿ ಮುನಿಯು ಯಾವ ರೀತಿಯಾಗಿ ತನ್ನ ತಪಸ್ಸಿನ ಜೀವನದಿಂದ ವಿಚಲಿತನಾದನು ಎಂಬುದನ್ನು ನಾವು ಕಳೆದ ಸಂಚಿಕೆಯಲ್ಲಿ ತಿಳಿದಿದ್ದೇವೆ. ಸೌಭರಿ ಮುನಿಯು ಲೌಕಿಕ ಪ್ರಪಂಚದಲ್ಲಿ ಎಷ್ಟೇ ಇಂದ್ರಿಯ ಸುಖವನ್ನು ಅನುಭೋಗಿಸಿದರೂ ಆತನಿಗೆ ತೃಪ್ತಿಯು ದೊರಕಲೇ ಇಲ್ಲ. ಮಂತ್ರಪಠಣದಲ್ಲಿ ಪರಿಣತನಾದಂತಹ ಸೌಭರಿ ಮುನಿಯು ಒಂದು ದಿನ ನಿರ್ಜನ ಪ್ರದೇಶದಲ್ಲಿ ಕುಳಿತಿದ್ದನು. ಆಗ ತನ್ನ ಪತನಕ್ಕೆ ಕಾರಣವನ್ನು ಯೋಚಿಸುತ್ತಿದ್ದನು. ಮೀನುಗಳ ಮೈಥುನ ಕ್ರಿಯೆಯನ್ನು ಹತ್ತಿರದಿಂದ ಕಂಡದ್ದೇ ಅವನ ಪತನಕ್ಕೆ ಕಾರಣವಾಗಿತ್ತು. ಸೌಭರಿ ಮುನಿಯು ಈ ರೀತಿಯಾಗಿ ಯೋಚಿಸಿದನು: ಅಯ್ಯೋ, ಮಡುವಿನ ಆಳದಲ್ಲಿ ತಪಸ್ಸು ಮಾಡುತ್ತಿದ್ದೆ, ಸಾಧುಪುರುಷರು ರೂಢಿಸಿದ್ದ ವಿಧಿನಿಯಮಗಳನ್ನು ಪಾಲಿಸಿದ್ದೆ. ಆದರೂ ನನ್ನ ದೀರ್ಘ ತಪಶ್ಚರ್ಯೆಯ ಫಲವನ್ನು ಕಳೆದುಕೊಂಡೆ. ಮೀನುಗಳ ಮೈಥುನದಲ್ಲಿ ಗಮನವಿಟ್ಟದ್ದೇ ಅದಕ್ಕೆ ಕಾರಣ. ಪ್ರತಿಯೊಬ್ಬನೂ ಈ ಪತನವನ್ನು ಗಮನಿಸಲಿ, ಅದರಿಂದ ಪಾಠವನ್ನು ಕಲಿಯಲಿ. ಐಹಿಕ ಬಂಧನದಿಂದ ಮುಕ್ತಿಯನ್ನು ಬಯಸುವವನು ಕಾಮಜೀವನದಲ್ಲಿ ಆಸಕ್ತರಾದವರ ಒಡನಾಟವನ್ನು ತ್ಯಜಿಸಬೇಕು. ಇಂದ್ರಿಯಗಳನ್ನು ಬಹಿರ್ಮುಖವಾಗಿ ಪ್ರಚೋದಿಸಬಾರದು. ಸದಾ ಪ್ರಶಾಂತವಾದ ಸ್ಥಳದಲ್ಲಿ ನೆಲೆಸಬೇಕು. ಅನಂತನಾದ ದೇವೋತ್ತಮ ಪರಮಪುರುಷನ ಪಾದಕಮಲಗಳಲ್ಲಿ ಮನಸ್ಸನ್ನು ಸಂಪೂರ್ಣವಾಗಿ ಸ್ಥಿರಗೊಳಿಸಬೇಕು. ಸಂಘ ಮಾಡಲು ಬಯಸಿದ್ದೇ ಆದಲ್ಲಿ ಸಮಾನ ಮನಸ್ಕರ ಸಂಘವನ್ನು ಮಾಡಬೇಕು. ಸೌಭರಿ ಮುನಿಯು ತನ್ನ ಪ್ರಾಯೋಗಿಕ ಅನುಭವದಿಂದ ಪಡೆದ ತೀರ್ಮಾನವನ್ನು ಕೊಡುವಾಗ ಈ ರೀತಿಯಾಗಿ ಉಪದೇಶಿಸುವನು: ಸಂಸಾರ ಸಾಗರವನ್ನು ದಾಟಿ ದಡ ಸೇರ ಬಯಸುವವರು ಕಾಮಜೀವನದಲ್ಲಿ ಮತ್ತು ಹಣಗಳಿಕೆಯಲ್ಲಿ ಆಸಕ್ತರಾದವರ ಸಂಘವನ್ನು ಬಿಡಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳು ಇದನ್ನೇ ಉಪದೇಶಿಸಿದ್ದಾರೆ. ನಿಷ್ಕಿಂಚನಸ್ಯ ಭಗವದ್ಭಜನೋನ್ಮುಖಸ್ಯ ಪಾರಂಪರಂ ಜಿಗಮಿಶೋರ್ ಭವಸಾಗರಸ್ಯ ಸಂದರ್ಶನಂ ವಿಷಯಿನಾಂ ಅಥಯೋಷಿತಾಂಚ ಹಾ ಹಂತ ಹಂತ ವಿಷಭಕ್ಷಣತೋಪಿ ಅಸಾಧು. ಭವಸಾಗರವನ್ನು ದಾಟಲು ಗಂಭೀರವಾಗಿ ಬಯಸುವವರು ಹಾಗೂ ಐಹಿಕ ಉದ್ದೇಶಗಳಿಲ್ಲದೆ ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ತೊಡಗುವವರು ಇಂದ್ರಿಯ ತುಷ್ಟಿಯಲ್ಲಿ ನಿರತರಾದ ಐಹಿಕವಾದಿಗಳನ್ನು ನೋಡಬಾರದು. ಅದು ಬಯಸಿ ವಿಷ ಸೇವಿಸುವುದಕ್ಕಿಂತಲೂ ಹೆಚ್ಚು ಅಸಹನೀಯವಾಗಿರುತ್ತದೆ. ಐಹಿಕ ಬಂಧನದಿಂದ ಸಂಪೂರ್ಣ ಸ್ವಾತಂತ್ರ್ಯವನ್ನು ಬಯಸುವವರು ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ತೊಡಗಬಹುದು. ಅವರು ವಿಷಯೀ ಸಂಘ ಮಾಡಲೇಬಾರದು. ಉನ್ನತ ಸಾಧು ಪುರುಷನು ಐಹಿಕವಾಗಿ ಒಲವಿರುವವರ ಸಂಘವನ್ನು ದೂರವಿಡಬೇಕು. ಶ್ರೀಲ ನರೋತ್ತಮದಾಸ ಠಾಕೂರರು ಈ ರೀತಿಯಾಗಿ ಬೋಧಿಸಿದ್ದಾರೆ: ಆಚಾರ್ಯರ ಸೇವೆಯಲ್ಲಿ ತೊಡಗಬೇಕು. ಸಂಘದಲ್ಲಿ ವಾಸಿಸ ಬಯಸಿದರೆ ಭಕ್ತರ ಸಂಘದಲ್ಲೇ ವಾಸಿಸಬೇಕು. ತಾಂದೇರ ಚರಣ ಸೇವಿ ಭಕ್ತೆ ಸನವಾಸ. ಕೃಷ್ಣ ಪ್ರಜ್ಞಾ ಆಂದೋಲನವು ಭಕ್ತರನ್ನು ಸೃಷ್ಟಿಸಲಿಕ್ಕಾಗಿಯೇ ಅನೇಕ ಕೇಂದ್ರಗಳನ್ನು ನಿರ್ಮಿಸಿದೆ. ಆದ್ದರಿಂದ ಅಂತಹ ಕೇಂದ್ರಗಳ ಸದಸ್ಯರ ಸಂಘವು ಲಭಿಸುವುದು. ತನ್ಮೂಲಕ ಜನರು ತಾವಾಗಿಯೇ ಭೌತಿಕ ವ್ಯವಹಾರಗಳಲ್ಲಿ ಅನಾಸಕ್ತರಾಗುವರು. ಇದು ಮಹತ್ವಾಕಾಂಕ್ಷೆಯ ಪ್ರಸ್ತಾಪವಾದರೂ ಅದು ಶ್ರೀ ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ ಪರಿಣಾಮಕಾರಿಯಾಗಿ ತೋರಿದೆ. ಮಡುವಿನ ಆಳದಲ್ಲಿ ಕೂಡ ತಾನು ಕೆಟ್ಟ ಸಂಘವನ್ನು ಮಾಡಿದ್ದೇನೆಂದು ಸೌಭರಿ ಮುನಿಯು ವಿಷಾದಪಡುತ್ತಾನೆ. ಸತ್ಸಂಗವಿಲ್ಲದೆ ಹೋದರೆ ಏಕಾಂತ ಸ್ಥಳವೂ ಕೂಡ ಸುರಕ್ಷಿತವಲ್ಲ. ಹೀಗೆ ಸೌಭರಿ ಮುನಿಯು ಸ್ವಲ್ಪ ಕಾಲ ಸಂಸಾರ ವ್ಯವಹಾರದಲ್ಲಿ ತನ್ನ ಬದುಕನ್ನು ಕಳೆದನು. ಆ ಬಳಿಕ ಐಹಿಕ ಅನುಭೋಗದಲ್ಲಿ ಅನಾಸಕ್ತನಾದನು. ಲೌಕಿಕ ಸಂಘವನ್ನು ತ್ಯಜಿಸಲು ಅವನು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಕಾಡಿಗೆ ಹೋದನು. ಆತನಲ್ಲಿ ದೃಢನಿಷ್ಠೆಯುಳ್ಳ ಪತ್ನಿಯರು ಅವನನ್ನು ಹಿಂಬಾಲಿಸಿದರು. ಅವರಿಗೆ ತಮ್ಮ ಗಂಡನನ್ನು ಬಿಟ್ಟು ಬೇರೆ ಆಶ್ರಯವಿರಲಿಲ್ಲ. ಆತ್ಮತತ್ವವನ್ನು ಅರಿತ ಸೌಭರಿ ಮುನಿಯು ಕಾಡಿಗೆ ಹೋಗಿ ಘೋರ ತಪಸ್ಸನ್ನು ಆಚರಿಸಿದನು. ಸಾವಿನ ಸಮಯದ ಬೆಂಕಿಯಲ್ಲಿ ದಹಿಸಿ ಹೋದನು. ತನ್ಮೂಲಕ ತನ್ನನ್ನು ಅಂತಿಮವಾಗಿ ದೇವೋತ್ತಮ ಪರಮಪುರುಷನ ಸೇವೆಯಲ್ಲಿ ತೊಡಗಿಸಿಕೊಂಡನು. ಸಾವಿನ ಸಮಯದಲ್ಲಿ ಬೆಂಕಿಯು ಸ್ಥೂಲ ದೇಹವನ್ನು ದಹಿಸುತ್ತದೆ. ಐಹಿಕ ಅನುಭೋಗದ ಬಯಕೆ ಇಲ್ಲದೇ ಇದ್ದರೆ ಸೂಕ್ಷ್ಮದೇಹವೂ ಕೊನೆಗೊಳ್ಳುತ್ತದೆ. ಆಗ ಶುದ್ಧ ಆತ್ಮವು ಮಾತ್ರ ಉಳಿಯುತ್ತದೆ. ಇದನ್ನು ಭಗವದ್ಗೀತೆಯು ದೃಢಪಡಿಸಿದೆ: ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ. ಐಹಿಕ ಸ್ಥೂಲ ಹಾಗೂ ಸೂಕ್ಷ್ಮದೇಹಗಳ ಬಂಧನವನ್ನು ತಪ್ಪಿಸಿಕೊಂಡವನು ಶುದ್ಧ ಆತ್ಮನಾಗಿ ಉಳಿಯುತ್ತಾನೆ. ಅವನು ಭಗವಂತನ ಸೇವೆಯಲ್ಲಿ ತತ್ಪರನಾಗಲು ಭಗವದ್ಧಾಮಕ್ಕೆ ಮರಳುವನು. ಹೀಗೆ ಸೌಭರಿ ಮುನಿಯು ಪರಿಪೂರ್ಣ ನೆಲೆಯನ್ನು ತಲುಪಿದನು. ಸೌಭರಿ ಮುನಿಯು ಆಧ್ಯಾತ್ಮಿಕ ಗತಿಯತ್ತ ಮುನ್ನಡೆಯುತ್ತಿರುವುದನ್ನು ಅವನ ಪತ್ನಿಯರು ಕಂಡರು. ಆತನ ಆಧ್ಯಾತ್ಮಿಕ ಶಕ್ತಿಯಿಂದ ಅವರೂ ಕೂಡ ಆಧ್ಯಾತ್ಮಿಕ ಜಗತ್ತನ್ನು ಪ್ರವೇಶಿಸಿದರು. ಶುಕದೇವ ಗೋಸ್ವಾಮಿಗಳು ಮುಂದಕ್ಕೆ ತ್ರಿಶಂಕುವಿನ ಕಥೆಯನ್ನು ಪರೀಕ್ಷಿತ ಮಹಾರಾಜನಿಗೆ ತಿಳಿಸುತ್ತಾರೆ. ತ್ರಿಬಂಧನನ ಮಗ ಸತ್ಯವ್ರತ. ಆತ ತ್ರಿಶಂಕು ಎಂದು ಪ್ರಖ್ಯಾತನಾದನು. ವಿಶ್ವಾಮಿತ್ರರ ಸಹಾಯವನ್ನು ಪಡೆದು ತ್ರಿಶಂಕುವು ಸಶರೀರನಾಗಿ ಸ್ವರ್ಗಕ್ಕೆ ಹೋದನು. ಆದರೆ ದೇವತೆಗಳ ಪರಾಕ್ರಮದಿಂದಾಗಿ ಆತ ಮರಳಿ ಕೆಳಮುಖವಾಗಿ ಬಿದ್ದನು. ಆದರೂ ವಿಶ್ವಾಮಿತ್ರರ ಪ್ರಭಾವದಿಂದ ಆತ ಸಂಪೂರ್ಣವಾಗಿ ಕೆಳಕ್ಕೆ ಬೀಳಲಿಲ್ಲ. ತ್ರಿಶಂಕುವಿನ ಮಗ ಹರಿಶ್ಚಂದ್ರ. ಹರಿಶ್ಚಂದ್ರನಿಂದಾಗಿ
ವಿಶ್ವಾಮಿತ್ರ ಮತ್ತು ವಸಿಷ್ಠರಲ್ಲಿ ಕಲಹ ಉಂಟಾಯಿತು. ವಿಶ್ವಾಮಿತ್ರ ಮತ್ತು ವಸಿಷ್ಠರು ಸದಾ ದ್ವೇಷಿಗಳು. ಹಿಂದೆ ವಿಶ್ವಾಮಿತ್ರನು ಕ್ಷತ್ರಿಯನಾಗಿದ್ದನು. ಘೋರ ತಪಸ್ಸನ್ನು ಆಚರಿಸುವುದರಿಂದ ಬ್ರಾಹ್ಮಣನಾಗಬೇಕೆಂದು ಆತನು ಬಯಸಿದ್ದನು. ಆದರೆ ವಸಿಷ್ಠರು ಇದಕ್ಕೆ ಒಪ್ಪಲಿಲ್ಲ. ಹೀಗಾಗಿ ಅವರಿಬ್ಬರ ನಡುವೆ ಯಾವಾಗಲೂ ಭಿನ್ನಾಭಿಪ್ರಾಯ ಉಂಟಾಗುತ್ತಿತ್ತು. ಆದರೂ ವಿಶ್ವಾಮಿತ್ರನ ಕ್ಷಮಾಗುಣದಿಂದಾಗಿ ಮುಂದೆ ವಸಿಷ್ಠರು ಅವನನ್ನು ಒಪ್ಪಿಕೊಂಡರು. ಒಮ್ಮೆ ಹರಿಶ್ಚಂದ್ರನು ಯಜ್ಞವನ್ನು ಮಾಡಿದನು. ಅದಕ್ಕೆ ವಿಶ್ವಾಮಿತ್ರನು ಪುರೋಹಿತನಾಗಿದ್ದನು. ಆದರೆ ವಿಶ್ವಾಮಿತ್ರನು ಹರಿಶ್ಚಂದ್ರನ ಮೇಲೆ ಕೋಪಗೊಂಡು ಅವನ ಸರ್ವಸ್ವವನ್ನು ದಕ್ಷಿಣೆಯಾಗಿ ನೀಡಬೇಕೆಂದು ನಿಬಂಧನೆಯನ್ನು ಒಡ್ಡಿದನು. ಆದರೆ ಇದು ವಸಿಷ್ಠರಿಗೆ ಇಷ್ಟವಾಗಲಿಲ್ಲ. ಇದರಿಂದ ವಸಿಷ್ಠ ಮತ್ತು ವಿಶ್ವಾಮಿತ್ರರಲ್ಲಿ ಘರ್ಷಣೆ ಉಂಟಾಯಿತು. ಈ ಘರ್ಷಣೆ ಎಷ್ಟು ವಿಕೋಪಕ್ಕೆ ಹೋಯಿತೆಂದರೆ ಅವರು ಒಬ್ಬರನ್ನೊಬ್ಬರು ಶಪಿಸಿಕೊಂಡರು. ಈ ಐಹಿಕ ಜಗತ್ತಿನೊಳಗೆ ಎಷ್ಟೇ ಉನ್ನತವಾದ ಐಹಿಕ ಗುಣಗಳನ್ನು ಹೊಂದಿದ್ದರೂ ವ್ಯಕ್ತಿಯು ಜನನ, ಮರಣ, ಮುಪ್ಪು ಮತ್ತು ರೋಗಗಳನ್ನು ಅನುಭವಿಸಲೇಬೇಕು. ಜನ್ಮ, ಮೃತ್ಯು, ಜರಾವ್ಯಾಧಿ. ಆದ್ದರಿಂದ ಶ್ರೀಕೃಷ್ಣನು ಹೇಳುತ್ತಾನೆ, ಈ ಲೌಕಿಕ ಜಗತ್ತು ಕೇವಲ ದುಃಖಮಯ, ದುಃಖಾಲಯಂ ಅಶಾಶ್ವತಂ. ಭಾಗವತವು ಹೇಳುತ್ತದೆ, ಪದಂ ಪದಂ ಯತ್ ವಿಪದಂ. ಇಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಅಪಾಯ ಕಾದಿದೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸುವುದರಿಂದ ಈ ಐಹಿಕ ಜಗತ್ತಿನಿಂದ ಹೊರಹೋಗುವ ಸದಾವಕಾಶವನ್ನು ಮನುಷ್ಯ ಜೀವಿಗಳಿಗೆ ಕೃಷ್ಣ ಪ್ರಜ್ಞಾ ಆಂದೋಲನವು ಒದಗಿಸಿದೆ. ಶುಕದೇವ ಗೋಸ್ವಾಮಿಗಳು ತಮ್ಮ ಮಾತುಗಳನ್ನು ಮುಂದುವರಿಸಿದರು. ಹರಿಶ್ಚಂದ್ರನಿಗೆ ಮಗನಿರಲಿಲ್ಲ. ಆದ್ದರಿಂದ ಆತ ಅತ್ಯಂತ ದುಃಖಿಯಾಗಿದ್ದನು. ಒಮ್ಮೆ ನಾರದರ ಸಲಹೆಯಂತೆ ಆತನು ವರುಣನನ್ನು ಆಶ್ರಯಿಸಿದನು. ಹರಿಶ್ಚಂದ್ರನು ವರುಣನಲ್ಲಿ ಪ್ರಾರ್ಥಿಸಿಕೊಂಡನು, ಪ್ರಭು, ನನಗೆ ಮಗನಿಲ್ಲ. ನನಗೆ ಒಬ್ಬ ಮಗನನ್ನು ಕರುಣಿಸುವೆಯಾ? ನನಗೆ ಒಬ್ಬ ಮಗ ಹುಟ್ಟಿದರೆ ನಿನ್ನ ತೃಪ್ತಿಗೋಸ್ಕರ ಆ ಮಗನಿಂದಲೇ ಯಜ್ಞವನ್ನು ಆಚರಿಸುವೆನು. ಹರಿಶ್ಚಂದ್ರನು ಹೀಗೆ ಹೇಳಿದಾಗ ವರುಣನು ಹಾಗೇ ಆಗಲೆಂದು ಉತ್ತರವಿತ್ತನು. ವರುಣನ ವರದಿಂದಾಗಿ ಹರಿಶ್ಚಂದ್ರನಿಗೆ ರೋಹಿತ ಎಂಬ ಮಗನು ಹುಟ್ಟಿದನು. ಆ ಬಳಿಕ ಮಗು ಹುಟ್ಟಿದಾಗ ವರುಣನು ಹರಿಶ್ಚಂದ್ರನನ್ನು ಸಂಪರ್ಕಿಸಿ ನುಡಿದನು, ಈಗ ನಿನಗೊಬ್ಬ ಮಗನಿದ್ದಾನೆ. ಅವನಿಂದ ನೀನು ನನಗೆ ಯಜ್ಞವನ್ನು ಮಾಡಬಹುದು. ಇದಕ್ಕೆ ಉತ್ತರವಾಗಿ ಹರಿಶ್ಚಂದ್ರ ಹೇಳಿದ, ಪಶುವಿನ ಜನ್ಮದಿಂದ ಆರಂಭಿಸಿ 10 ದಿನಗಳು ಕಳೆಯಲಿ, ಆಗ ಆ ಪಶು ಯಜ್ಞಕ್ಕೆ ಸಲ್ಲುತ್ತದೆ. 10 ದಿನಗಳಾದ ಮೇಲೆ ವರುಣನು ಮತ್ತೆ ಬಂದನು. ಹರಿಶ್ಚಂದ್ರನಿಗೆ ಹೇಳಿದನು, ನೀನು ಈಗ ಯಜ್ಞವನ್ನು ಮಾಡಬಹುದು. ಹರಿಶ್ಚಂದ್ರನು ಉತ್ತರವಿತ್ತನು, ಪಶುವಿಗೆ ಹಲ್ಲು ಹುಟ್ಟಿದಾಗ ಅದು ಯಜ್ಞಕ್ಕೆ ತಕ್ಕಷ್ಟು ಪವಿತ್ರವಾಗುವುದು. ಹಲ್ಲು ಹುಟ್ಟಿದಾಗ ವರುಣನು ಬಂದು ಹರಿಶ್ಚಂದ್ರನಿಗೆ ಹೇಳಿದನು, ಈ ಪಶುವಿಗೆ ಹಲ್ಲು ಹುಟ್ಟಿದೆ, ನೀನು ಯಜ್ಞವನ್ನು ಮಾಡಬಹುದು. ಹರಿಶ್ಚಂದ್ರನು ಉತ್ತರಿಸಿದನು, ಅದರ ಹಲ್ಲುಗಳೆಲ್ಲ ಬಿದ್ದು ಹೋದಾಗ ಅದು ಯಜ್ಞಕ್ಕೆ ತಕ್ಕುದಾಗುತ್ತದೆ. ಹಲ್ಲುಗಳೆಲ್ಲ ಬಿದ್ದು ಹೋದಾಗ ವರುಣನು ಮರಳಿ ಬಂದು ಹರಿಶ್ಚಂದ್ರನಿಗೆ ಹೇಳಿದನು, ಈ ಪಶುವಿನ ಹಲ್ಲುಗಳೆಲ್ಲ ಬಿದ್ದು ಹೋಗಿವೆ, ನೀನು ಯಜ್ಞವನ್ನು ಮಾಡಬಹುದು. ಆದರೆ ಹರಿಶ್ಚಂದ್ರ ಉತ್ತರಿಸಿದ, ಪಶುವಿನ ಹಲ್ಲು ಮತ್ತೆ ಹುಟ್ಟಿದಾಗ ಅದು ಯಜ್ಞಕ್ಕೆ ತಕ್ಕಷ್ಟು ಪವಿತ್ರವಾಗುವುದು. ಮತ್ತೆ ಹಲ್ಲು ಹುಟ್ಟಿದಾಗ ವರುಣನು ಬಂದನು. ಹರಿಶ್ಚಂದ್ರನಿಗೆ ಹೇಳಿದನು, ನೀನು ಈಗ ಯಜ್ಞವನ್ನು ಮಾಡಬಹುದು. ಆದರೆ ಆಗ ಹರಿಶ್ಚಂದ್ರ ಹೇಳಿದ, ರಾಜನೇ, ಯಜ್ಞ ಪಶುವು ಕ್ಷತ್ರಿಯನಾಗಿ ವೈರಿಗಳೊಡನೆ ಕಾದಾಡಲು ಸ್ವಯಂ ಶಸ್ತ್ರಸನ್ನದ್ಧನಾದಾಗ ಪವಿತ್ರವಾಗುವುದು. ಹರಿಶ್ಚಂದ್ರನು ನಿಜಕ್ಕೂ ಮಗನಲ್ಲಿ ತುಂಬಾ ಆಸಕ್ತನಾಗಿದ್ದನು. ಈ ವಾತ್ಸಲ್ಯದಿಂದಾಗಿಯೇ ಅವನು ವರುಣದೇವನನ್ನು ಕಾಯುವಂತೆ ಕೇಳಿಕೊಂಡನು. ವರುಣನು ಕಾಲ ಬರಲೆಂದು ಕಾಯುತ್ತಲೇ ಇದ್ದನು. ತನ್ನನ್ನು ಯಜ್ಞಕ್ಕೆ ಪಶುವಾಗಿ ಸಮರ್ಪಿಸಲು ತನ್ನ ತಂದೆ ಸಂಕಲ್ಪ ಮಾಡಿದ್ದಾರೆ ಎಂಬ ಸಂಗತಿ ರೋಹಿತನಿಗೆ ಅರ್ಥವಾಯಿತು. ಆದ್ದರಿಂದ ತಾನು ಸಾವಿನಿಂದ ಪಾರಾಗಲಿಕ್ಕಾಗಿ ಆತನು ಬಿಲ್ಲು ಬಾಣಗಳನ್ನು ಹಿಡಿದು ಕಾಡಿಗೆ ಹೋದನು. ವರುಣನಿಂದಾಗಿ ತನ್ನ ತಂದೆ ಜಲೋದರ ರೋಗಕ್ಕೆ ತುತ್ತಾಗಿದ್ದಾನೆ, ಅವನ ಹೊಟ್ಟೆ ತುಂಬಾ ಊದಿಕೊಂಡಿದೆ ಎಂಬ ಸುದ್ದಿ ರೋಹಿತನ ಕಿವಿಗೆ ಬಿತ್ತು. ಅವನು ರಾಜಧಾನಿಗೆ ಮರಳಲು ಬಯಸಿದನು. ಆದರೆ ಹಾಗೆ ಮಾಡದಂತೆ ದೇವೇಂದ್ರನು ಅವನನ್ನು ತಡೆದನು. ನಾನಾ ತೀರ್ಥಕ್ಷೇತ್ರಗಳನ್ನು, ಪವಿತ್ರ ಪ್ರದೇಶಗಳನ್ನು ಸಂಚರಿಸಬೇಕು. ಅಂತಹ ಕಾರ್ಯಗಳು ನಿಜಕ್ಕೂ ಪುಣ್ಯಕರ ಎಂದು ದೇವೇಂದ್ರನು ರೋಹಿತನಿಗೆ ಉಪದೇಶಿಸಿದನು. ಈ ಉಪದೇಶವನ್ನು ಪಾಲಿಸಿ ರೋಹಿತನು 1 ವರ್ಷ ಕಾಡಿನಲ್ಲೇ ಉಳಿದನು. ಹೀಗೆ 2ನೆಯ, 3ನೆಯ, 4ನೆಯ, 5ನೆಯ ವರ್ಷಗಳ ಕೊನೆಯಲ್ಲಿ ರೋಹಿತನು ತನ್ನ ರಾಜಧಾನಿಗೆ ಮರಳಲು ಬಯಸಿದನು. ಆದರೆ ಸ್ವರ್ಗಾಧಿಪತಿಯಾದ ಇಂದ್ರನು ವೃದ್ಧ ಬ್ರಾಹ್ಮಣನಾಗಿ ಅವನಲ್ಲಿಗೆ ಬಂದು ಹಿಂದಿನ ವರ್ಷಗಳಲ್ಲಿ ಹೇಳಿದ ಮಾತುಗಳನ್ನೇ ಮತ್ತೆ ಹೇಳಿ ಅವನು ಮರಳಿ ಹೋಗದಂತೆ ತಡೆದನು. ಕಾಡಿನಲ್ಲಿ ಅಲೆದ ಬಳಿಕ 6ನೆಯ ವರ್ಷದಲ್ಲಿ ರೋಹಿತನು ತನ್ನ ತಂದೆಯ ರಾಜಧಾನಿಗೆ ಮರಳಿದನು. ಅವನು ಅಜೀಗರ್ತನಿಂದ ಅವನ 2ನೆಯ ಮಗ ಶುನಶೇಫನನ್ನು ಕೊಂಡುಕೊಂಡನು.
ಯಜ್ಞಪಶುವಾಗಿ ಬಳಸಲು ಶುನಶ್ಶೇಫನನ್ನು ತನ್ನ ತಂದೆ ಹರಿಶ್ಚಂದ್ರನಿಗೆ ಒಪ್ಪಿಸಿ ಆದರದಿಂದ ವಂದಿಸಿದನು. ಹರಿಶ್ಚಂದ್ರನ ಕಥೆಯ ಉಳಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.